ಮಾಡ್ರಿ ಅವ್ರು ಅನಿಸ್ತಾರೋ ಗೊತ್ತಾಗ್ತದೆ. ಜೊತೆಗೆ ಅವರು ಸ್ವತಃ ಇವತ್ತು ನಿಷ್ಠುರು ಆಗಿದ್ದಾರೆ. ಯಾವುದೋ ಪ್ರಸಂಗ ಬಂದರೂ ಇವತ್ತು ನಾವು ಇದನ್ನು ಎದುರಿಸಲೇಬೇಕು ಅಂತೇಳಿ. ಮತ್ತು ಇದ್ರ ಹಿಂದೆ ರಾಹುಲ್ ಗಾಂಧಿ ಇದ್ದಾರೆ ಅನ್ನೋ ಸಹಿತ ಓಪನ್ ಸೀಕ್ರೆಟ್ ಇಟ್ ಈಸ್. ಅವ್ರು ಎಲ್ಲಿ ಹೋದರೆಲ್ಲ RSSನ ಮೊದಲು ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಯಾಕಂದರೆ ಇವತ್ತಿನ ಈ BJP ಬೆಳವಣಿಗೆಗೆ, ಇಲ್ಲಿ ಅನೇಕ ಸಮಸ್ಯೆಗಳಿಗೆ RSS ಹೊಣೆ ಅಂತ ಅವ್ರ ಅಭಿಪ್ರಾಯ ಇದೆ. ಇವತ್ತು ಖರ್ಗೆ ಅವರಿಂದ ಸ್ವತಃ ರಾಹುಲ್ ಗಾಂಧಿ ಅವರಿದ್ದಾರೆ, ಅದರಲ್ಲಿ ಏನು ಸಮಸ್ಯೆ ಪಡೋದು ಮತ್ತೇನಿಲ್ಲ. ಮತ್ತು ಅವರ ತಮ್ಮ ನಾಯಕನಿಗೆ ನಿಷ್ಠ ಆಗಿರೋದು ಅವರ ಕರ್ತವ್ಯದ, ಅವ್ರ ಪಾರ್ಟಿ ಸಿಸ್ಟಮ್ ಅದು ಅವ್ರ ಕರ್ತವ್ಯ. ಖರ್ಗೆ ಅವ್ರದ್ದಾಯ್ತು, ಹೀಗೆ ಹರಿಪ್ರಸಾದ್ ಅವ್ರದ್ದು ಆಯಿತು. ಮತ್ತು ಖರ್ಗೆ ಅವರಂತೂ ಇವತ್ತೇನಾದರೂ ಅವರ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲೇ ರಾಜ್ಯ ಮಟ್ಟದಲ್ಲೇ ಹೆಚ್ಚು ಕಡಿಮೆ ಗುರುತಿಸಲ್ಪಟ್ಟಿದ್ರೆ ಅದಕ್ಕೆ ಕಾರಣನೇ ಕಾಂಗ್ರೆಸ್, ಇಂದಿರಾ ಕಾಂಗ್ರೆಸ್, ಅದರ ನಂತರದಲ್ಲಿ ಬಂದಂಥ ರಾಜೀವ್ ಗಾಂಧಿ ಕಾಂಗ್ರೆಸ್, ಈಗ ರಾಹುಲ್ ಗಾಂಧಿ ಕಾಂಗ್ರೆಸ್ ಅತ್ಯಂತ ಆತ್ಮೀಯರು ಮತ್ತು ವಿಶ್ವಾಸಕರು ಅವರಿಗೆ. ಹೀಗಾಗಿ ಅವರು ಅಕ್ರಮನೋ ಸಕ್ರಮನೋ ಗಳಿಸಿದ್ದಾರೆ, ಇಲ್ಲಂತಲ್ಲ, ಅದ್ರ ಬಗ್ಗೆ ಯಾರೂ ಅಲಗಳಿಕೆ ಮಾಡಿಲ್ಲ. ಹಾಗಂತ ತಿಳ್ಕೊಂಡು ಅದನ್ನು ನೀವು ಎನ್ಕ್ವೈರಿ ಮಾಡಬೇಡ್ರಿ, ತನಿಖೆ ಮಾಡಿಸ್ಬೇಡ್ರಿ ಅಂತ ಹೇಳ್ತಾರಲ್ಲ. ನಿಮ್ಮ ಕೈ ಶಕ್ತಿ ಅದ ಮಾಡಿಸ್ರಿ, ಅದಕ್ಕೆ ಉತ್ತರ ಕೊಡೋ ಶಕ್ತಿನೂ ಅವ್ರು ಮಾಡ್ಕೊಂಡಿದ್ದಾರೆ ಇವತ್ತು. ಯಾಕೆ ಇಡೀ ಕಾಂಗ್ರೆಸ್ ಪಾರ್ಟಿನ ಇದನ್ನು ಎದುರಿಸುವಂಥ ಸಿದ್ಧತೆಯಲ್ಲಿದೆ. ಯಾಕಂದ್ರೆ ಅವ್ರು ಈ ಸಲ ಬ್ಯಾನ್ ಮಾಡ್ತಾರೆ ಅಂತ ಅನಿಸೋದಿಲ್ಲ. ಆದರೆ BK ಹರಿಪ್ರಸಾದ್ ಅವ್ರು ಅಂತಾರೆ ಇದು ಬ್ಯಾನ್ ಮಾಡಿಸ್ಬೇಕು ಅನ್ನೋಂಗೆ ಮಾತಾಡ್ತಾರೆ. ಆದರೆ ಅವ್ರಿಗೆ ಗೊತ್ತದ ಬ್ಯಾನ್ ಮಾಡಿದರೆ ಲಾಸ್ ತಮಗೆ ಆಗ್ತದೆ ಅಂತೇಳಿ. ಬ್ಯಾನ್ ಮಾಡೋದಿಲ್ಲ. ಇದು ಎಷ್ಟು ಸಾಧ್ಯದಪ್ಪ, ಅದರ ನೈತಿಕತೆಯನ್ನು ಹಣಿದು ಇದು ರಾಷ್ಟ್ರಭಕ್ತಿ ಅಂತಾರೆ, ಇದೆಲ್ಲ ರಾಷ್ಟ್ರಭಕ್ತಿಪ್ಪ ಅಂತ ಕೇಳೋದು, ಮತ್ತೇನೋ ಮಾಡೋದು, ನೋಂದಣಿ ಸಂಖ್ಯೆ ಕೊಟ್ಟರೆ ನೋಂದಣಿ ಯಾಕಾಗಿಲ್ಲ ಅಂತೇಳಿ ಇದು ನಾವೇನು ಮಾಡ್ತೀವಪ್ಪ ಅವ್ರಿಗೆ ಅಂತ ಕೇಳೋದು, ಅದನ್ನು ಜಕ್ಕೊಂಡು ಹೋಗುವಂಥದ್ದು. ಸಮಸ್ಯೆನ ಬಗೆಹರಿಸೋದಲ್ಲ, ಸಮಸ್ಯೆನ ಬಗೆಹರಿಸೋದು ಇಷ್ಟೊಳಗೆ ಬ್ಯಾನ್ ಮಾಡಬೇಕಾಗಿತ್ತು ಅವರು. ಆದರೆ ಬ್ಯಾನ್ ಮಾಡ್ತಾಯಿಲ್ಲ. ಇದನ್ನು ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡೋದು ವಿಷಯ. ಯಾಕೆ ಬ್ಯಾನ್ ಮಾಡ್ತಾಯಿಲ್ಲ ಅಂತ ಅವ್ರಿಗೆ ಗೊತ್ತದ. ಇತಿಹಾಸದಲ್ಲಿ ಬ್ಯಾನ್ ಮಾಡಿದಾಗ ಕೊನರು ಓದೇನಯ್ಯ ಅಂತೇಳಿ ಬಸವಣ್ಣ ಒಂದು ಮಾತು ಕೇಳ್ತಾರೆ. ಆದರೆ ಇಲ್ಲಿ ಕೊನಲ್ತದದು ಚಿಗಿತೈತೆ ಅನ್ನುವಂಥ ಅವ್ರಿಗೆ ಅನುಭವದಿಂದ ಸ್ಪಷ್ಟ ಆದಂಥ ವಿಷಯ. ಅದಕ್ಕೆ ಬ್ಯಾನ್ ಮಾಡೋಕ್ಕಿಂತಲೂ ನೈತಿಕವಾಗಿ ಅದನ್ನು ಹಣಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ಸಿಗರು. ಒಗ್ಗಟ್ಟಾಗಿದ್ದಾರೆ. ಇವತ್ತು BK ಹರಿಪ್ರಸಾದ್ ಸಹಿತ ಅವರು